ತ್ರಯಂಬಕನನ್ನ ಕಳಿಸಿರೋದು. ಆದಿಶೇಷನ ಕೊಂದು ನಾಗಮಣಿನ ಅಪಹರಿಸಿದ ಪಾಪಿ ನೀನು. ತ್ರಯಂಬಕನ್ನ ಸಾಯಿಸಿದ್ದು ಪುನರ್ಜನ್ಮ ಪಡೆದಿರೋ ಆದಿಶೇಷ. ನೀನು ಆದಿಶೇಷನ ನೋಡಿದ್ಯಾ? ಈವಾಗ್ಲೇ ಇಲ್ಲೇ ಅವನ್ನ ಸಾಯಿಸ್ತೀನಿ. ಯಾ ಇಲಾಹ ಇಲ್ಲಲ್ಲಾಹ್. ಎಲ್ಲಿ ಆದಿಶೇಷ? ಕರ್ಸೋನ್ನ. ಆದಿಶೇಷ, ನಿನ್ನ ನಿಜ ರೂಪ ತೋರಿಸು. ತ್ರಿವಿಕ್ರಮ್, ಏನಾಯ್ತು? ತ್ರಿಶೂಲ್ ಶಿವಾನಿನ ಕರ್ಕೊಂಬರಕ್ಕೆ ಒಪ್ಕೊಂಡ? ಕರ್ಕೊಂಡು ಬರಲೇಬೇಕು. ಅವನಿಗೆ ಬೇರೆ ಆಪ್ಷನ್ ಆದ್ರೂ ಏನಿದೆ? ಮಾಯಾ, ಇನ್ಮೇಲಿಂದ ನೋಡ್ತಾರ ತ್ರಿಶೂಲ್ ಹೇಗೆ ವಿಲವಿಲ ಅಂತ ಒದ್ದಾಡ್ತಾನೆ. ನಾನು ಶಿವಾನಿ ಕ್ಲೋಸ್ ಆದಷ್ಟು ಅವನು ಒದ್ದಾಟ ಜಾಸ್ತಿ ಆಗಬೇಕು. ಪ್ರತಿ ನಿಮಿಷನೂ ನರ್ಕ ನೋಡಬೇಕು. ಅದು ನನ್ನ ನೆಕ್ಸ್ಟ್ ಟಾರ್ಗೆಟ್. ಕೊಡು, ಅವನಿಗೆ ಎಷ್ಟು ಬೇಕಾದ್ರೂ ನೋವು ಕೊಡು. ನೀನು ನೋವು ಕೊಟ್ಟಷ್ಟು ಅವನು ಶಿವಾನಿಯಿಂದ ದೂರ ಆಗ್ತಾ ಹೋಗ್ತಾನೆ. ನಾನು ಅವನಿಗೆ ಹತ್ರ ಆಗ್ತಾ ಹೋಗ್ತೀನಿ. ಇವತ್ತು ಇಡೀ ರಾತ್ರಿ ನಾನು ಶಿವಾನಿ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಒಟ್ಟಿಗೆ ಇರ್ತೀವಿ. ಅಲ್ಲಿಂದ ತ್ರಿಶೂಲ್ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ. ತ್ರಿವಿಕ್ರಮ್, ನಾನು ನಿನ್ನ ಜೊತೆಗೆ ಬರ್ತೀನಿ. ನೀನಾ? ನಾನು ಶಿವಾನಿ ಇರೋ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ನೀನು ಯಾಕೆ ಬರಬಾರ್ದಾ? ನಮ್ಮಿಬ್ಬರ ಮಧ್ಯೆ ನಿಂಗೇನು ಕೆಲಸ? ಕೆಲಸ ಇದೆ. ಐ ಗಾಟ್ ಇಟ್. ನೀನ್ ಬರ್ತಾ ಇರೋದು ನಾನು ಶಿವಾನಿ ಕ್ಲೋಸ್ ಆಗಿದ್ದಾಗ ಅದನ್ನ ನೋಡಿ ಬೇಜಾರು ಮಾಡ್ಕೊಳ್ತಿರೋ ತ್ರಿಶೂಲ್ನ ನೋಡಕ್ಕೆ, ಅವನ್ ಕಣ್ಣೀರ್ ಹಾಕೋದನ್ನ ನೋಡಿ ಎಂಜಾಯ್ ಮಾಡಕ್ಕೆ ಅಲ್ವಾ? ತ್ರಿಶೂಲ್ ಕಣ್ಣೀರ್ ಹಾಕದನ್ನ ನೋಡಕ್ಕಲ್ಲ, ಅವನ್ ಕಣ್ಣೀರ್ನ ಒರೆಸಿ ಅವನ್ಗೆ ಹತ್ರ ಆಗೋಕೆ. ತ್ರಿಶೂಲಿಂದ ಶಿವಾನಿ ದೂರ ಮಾಡೋದ್ರಲ್ಲಿ ಸಕ್ಸಸ್ ಸಿಗ್ತಾ ಇದೆ. ಇನ್ನೇನಿದ್ರು ಶಿವಾನಿ ಕೊಳ್ಳಕ್ ತಾಳಿ ಕಟ್ಟಿ ಅಫಿಷಿಯಲ್ ಆಗಿ ಗಂಡ ಆಗ್ಬೇಕು. ಅದಾಗಬೇಕು, ಆಗ್ಲೇ ಎಲ್ಲ ಸರಿ ಹೋಗೋದು. ಶಿವಾನಿ, ಶಿವಾನಿ, ಓ ಸಾರಿ, ಸ್ವೀಟ್ ತರೋದು ಮರ್ತೋಯ್ತು. ಇರು, ಹೋಗಿ ತಗೊಂಬರ್ತೀನಿ. ಪರವಾಗಿಲ್ಲ. ನೀನು ಖುಷಿನಲ್ಲಿ ಮರ್ತೋಗ್ಬಿಟ್ಟಿದ್ಯಲ್ಲ, ಬಾ ಇದೇ ಖುಷಿನಲ್ಲಿ ಆಚೆ ಹೋಗಿ ಬರೋಣ. ಆಚೆನಾ? ಯಾಕೆ? ಸುಮ್ಮನೆ ನನ್ನ ಜೊತೆ ಬಾ, ಹೋಗೋಣ. ನಾನು ಯಾಕೆ ನಿನ್ನ ಜೊತೆ ಬರಬೇಕು? ನಾನು ಬರಲ್ಲ. ಅದು ಇಷ್ಟೊತ್ತು ತ್ರಿವಿಕ್ರಮ್ ನನ್ನ ಒಪ್ಕೊಂಡ್ರು ಅಂತ ಖುಷಿ ಪಡ್ತಿದ್ದವನು ಈಗ ನನ್ನ ಹೊರಗಡೆ ಕರಿತಾ ಇದ್ಯಾ? ಅಯ್ಯಯ್ಯೋ, ನಾನು ಆ ಫೀಲಿಂಗಲ್ಲಿ ಕರೀತಾರ ಶಿವಾನಿ. ಬಾ ಹೊರಗಡೆ ಹೋಗೋಣ, ನಿಂಗೆ ಸ್ವೀಟ್ ಕೊಡಿಸ್ಬೇಕು, ಅದಕ್ಕೆ ಕರೀತಾ ಇರೋದು. ಇಲ್ಲ, ನಾನು ಬರಲ್ಲ. ಸರಿ. ಹಾ, ಬೇಗ ರೆಡಿ ಆಗು, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಇವತ್ತು ಕಾಳಹಸ್ತ ಅಮಾವಾಸ್ಯೆ ಬೇರೆ. ನಾಗಲೋಕದವ್ರಿಗೆ ಕೆಟ್ಟದಾಗೋದು ಜಾಸ್ತಿ. ಈ ತ್ರಿಶೂಲ್ ಬೇರೆ ಹೊರಗಡೆ ಕರೀತಾ ಇದ್ದಾನೆ. ಏನ್ ಮಾಡೋದು? ಪರಮೇಶ್ವರ, ಏನು ಆಗದಿರೋ ಹಾಗೆ ಕಾಪಾಡಪ್ಪ. ತ್ರಿಶೂಲ್, ಏನಾಯ್ತು? ಸ್ವರ್ಗದ ಬಾಗ್ಲು ಬಡ್ದಂಗಾಯ್ತು. ನೋಡೋಣ. ಅಲ್ಲ, ನನಗ್ ಮಾತ್ರ ತಯಾರಾಗಕ್ ಹೇಳಿ ನೀನ್ ಇದೇ ಬಟ್ಟೆಲ್ ಬರ್ತಿದ್ಯಲ್ಲ? ಮದುವೆ ಊಟ ಮಾಡಕ್ ಹೋದ ಅದಿತಿ ಪೇಟ ಕೊಟ್ಕೊಂಡು ಹೋದ್ರೆ ಅಜೀಬ್ ಅನ್ಸಲ್ವಾ? ಅರ್ಥ ಆಗ್ಲಿಲ್ಲ. ಬಾ ಹೋಗೋಣ. ಯಾಕೋ ಬಲಗಣ್ಣ ಅದರ್ತಾ ಇದೆ, ಯಾಕಿರ್ಬೋದು? ನಿನ್ ಜೀವನದಲ್ಲಿ ಏನೋ ಒಳ್ಳೇದಾಗುತ್ತೆ ಅನ್ಸುತ್ತೆ. ಹೆಂಡ್ತಿನಿ ಇನ್ನೊಬ್ಬನ್ ಬಿಟ್ಕೊಡ್ತಾ ಇದ್ದೀನಿ, ಒಳ್ಳೇದಾಗತ್ತಂತೆ. ಒಳ್ಳೇದು. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ?
ಸಮುದ್ರದ ಕಡೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ ಬಾ. ತ್ರಿಶೂಲ್, ಏನಿದು? ಹಾಯ್ ಶಿವಾನಿ, ವೆಲ್ಕಮ್ ಟು ತ್ರಿವಿಕ್ರಮ್ ವರ್ಲ್ಡ್. ತ್ರಿಶೂಲ್, ಏನಿದೆಲ್ಲ? ತ್ರಿವಿಕ್ರಮ್ ಅವನೇನು ಕೇಳ್ತೀರಾ? ನಾನು ಹೇಳ್ತೀನಿ ಕೇಳಿ. ನಿಮಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ಡಿನ್ನರ್ ಅರೇಂಜ್ಮೆಂಟ್ ಮಾಡಿಸಿದ್ದೀನಿ. ಹೇಗಿದೆ? ಚೆನ್ನಾಗೇ ಇದೆ, ಆದರೆ ಸುಮ್ಮನೆ ಯಾಕಿದೆಲ್ಲ ತ್ರಿವಿಕ್ರಮ್? ಅದನ್ನೆಲ್ಲ ಕೇಳಬಾರ್ದು. ಅರೇಂಜ್ಮೆಂಟ್ ಇಷ್ಟ ಆಯಿತು ಅಂದಮೇಲೆ ಅದನ್ನ ಎಂಜಾಯ್ ಮಾಡಬೇಕು. ಶಿವಾನಿ ಅವರೇ, ಪ್ಲೀಸ್. ಅದು ನೀವಿಬ್ರು ಮಾತಾಡ್ತಾ ಇರಿ, ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ. ನಾನು ಮಾತಾಡ್ ಬರ್ತೀನಿ. ಓಕೆ ಓಕೆ ತ್ರಿಶೂಲ್, ಯು ಕ್ಯಾನ್ ಲೀವ್ ನಾ. ಶಿವಾನಿ ಅವರೇ, ನಿಮ್ಮ ಜೊತೆ ಮಾತಾಡಿದೆ, ಟೈಮ್ ಸ್ಪೆಂಡ್ ಮಾಡಿದೆ, ಎಷ್ಟೊಂದು ದಿನಗಳಾಗಿದೆ. ಹಳೆದಿನೆಲ್ಲ ಮರ್ತೋಗಿದ್ದೀರಾ ಅನ್ಸುತ್ತೆ. ನಾನು ಮರೆಯೋದಾ? ಪ್ರೀತಿಗೋಸ್ಕರ ನನ್ನ ಲೋಕನೆ ಬಿಟ್ಟು ಬಂದಿರೋಳು ನಾನು. ನಿನಗದು ಅರ್ಥ ಆಗ್ತಿಲ್ಲ ಅಷ್ಟೇ. ಶಿವಾನಿ ಅವರೇ, ಪಾಸ್ಟ್ ಈಸ್ ಪಾಸ್ಟ್. ನಾವು ಹಳೆದಿನೆಲ್ಲ ಮರೆತು ಫ್ರೀ ಬರ್ಡ್ಸ್ ಥರ ಇರ್ಬೋದು. ಏನಂತೀರಾ? ಹಾ, ಅದು ಯಾಕೋ ಗೊತ್ತಿಲ್ಲ, ಎದೆಲ್ ತುಂಬಾ ನೋವಾಗ್ತದೆ. ನಾನು ಪ್ರೀತಿಸ್ತಾ ಇರೋಳ್ನ ನಾನೇ ಇನ್ನೊಬ್ಬನಿಗೆ ಬಿಟ್ಕೊಡ್ತಾ ಇದ್ದೀನೇನೋ ಅಂತ ಅನಿಸ್ತದೆ. ಏನ್ ಮಾಡ್ಲಿ? ತ್ರಿಶೂಲ್, ಎಲ್ಲೇನ್ ಮಾಡ್ತಾ ಇದ್ಯಾ? ಏನಿಲ್ಲ, ಸುಮ್ಮನೆ ವಾಕಿಂಗ್ ಮಾಡೋಣ ಅಂತ ಬಂದೆ. ನಿನ್ನ ನೋಡ್ತಾ ಇದ್ರೆ ಬೇಜಾರಲ್ಲಿರೋ ಹಾಗಿದೆ. ಏನಾಯ್ತು? ಏನಿಲ್ಲ. ಯಾಕೆ ಮುಚ್ಚಿಡ್ತಿದ್ದೀರಾ? ನೋಡಿ, ನಿಮ್ ದುಃಖನ ಹೇಳ್ಕೊಂಡ್ರೆ ಮನ್ಸು ನಿರಾಳ ಆಗುತ್ತೆ. ಮನ್ಸೊಳಗಡೆ ಮುಚ್ಚಿಟ್ಕೊಂಡಷ್ಟು ನೋವು ಜಾಸ್ತಿ ಆಗುತ್ತೆ. ಏನು ಅಂತ ಹೇಳ್ಕೊಳ್ಳೋದು? ಬರೀ ನೋವಿನ ಕಥೆನೇ ಜೀವನ ಆಗೋಗಿದೆ. ಆದಿಶೇಷ, ನಿನ್ ನೋವು ಕೆಲವೇ ದಿನ ಅಷ್ಟೇ. ನೀನ್ ನನಗೆ ಸಿಕ್ಕಿದ ಮೇಲೆ ನಿನ್ ನೋವನ್ನೆಲ್ಲ ಮರೆಸ್ತೀನಿ. ಕತೆ ಹೇಳ್ತೀನಿ ನಿಂದ ತಕ್ಷಣ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಹೇಳೋದಕ್ಕಿಂತ ಮುಂಚೆನೆ ಬೋರ್ ಹೊಡೆದ್ಬಿಡ್ತಾ? ಛೇ, ಹಾಗೇನಿಲ್ಲ. ನೀವ್ ಹೇಳೋದನ್ನೇ ಕೇಳ್ತಾ ಇದ್ದೆ ಅಷ್ಟೇ. ಹೇಳಿ, ಏನಾಯ್ತು? ಮಾಯವರೇ, ಕೆಲವೊಬ್ರು ನಮ್ಮ ಲೈಫಲ್ಲಿ ಹಿಂಗ್ ಬಂದು ಹಂಗೆ ಹೊಟ್ಟೋಗ್ತಾರೆ. ಅವ್ರ ಜೊತೆಗೇನೆ ಎಷ್ಟೊಂದು ನೆನಪುಗಳಿರುತ್ತೆ. ಹಿಂಗ್ ಬಂದು ಹಂಗೆ ಹೋಗ್ತಾರಲ್ಲ, ಅವರು ಬಸ್ ಇದ್ದಂಗೆ. ಬಸ್ಸಿಗೇನು 10 ಬಸ್ ಸ್ಟ್ಯಾಂಡ್ ಸಿಗತ್ತೆ, ಆದರೆ ಊರವ್ರಿಗೆ ಒಂದೇ ಬಸ್ ಸ್ಟ್ಯಾಂಡು. ನೀವ್ ಏನ್ ಹೇಳ್ತಾ ಇದೀರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ, ಅವರು ನಮ್ಮ ಜೊತೆಗಿದ್ದಾರೆ ಅಂದಾಗ ಅವ್ರ ನೆನಪುಗಳು ನಮ್ಗೆ ಎಷ್ಟು ಖುಷಿ ಕೊಡುತ್ತೋ, ಅವ್ರು ನಮ್ಮ ಜೊತೆಗಿಲ್ಲ ಅನ್ನೋವಾಗ ಆ ನೆನಪುಗಳು ಅಷ್ಟೇ ನೋವು ಕೊಡುತ್ತಲ್ವಾ? ಹೌದು, ನಾನು ಇದನ್ನ ತುಂಬಾ ಅನುಭವಿಸಿದ್ದೀನಿ. ಅಂದ್ರೆ
ನೀವು ನನ್ನ ಕ್ಯಾಟಗರಿಗೆ ಸೇರ್ತೀರಾ ಅಂತಾಯ್ತು. ಹಾಗೆ ಅನ್ಕೊಳ್ಳಿ. ಮಾಯಾ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಒಂದಂತೂ ಸತ್ಯ, ನಾನು ಎಲ್ಲ ಕಳ್ಕೊತಾ ಇದ್ದೀನಿ. ಯಾವುದು ಬೇಕಂತಲ್ಲ, ನಾನು ಒಬ್ಬರನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತಂದ್ರೆ ನನಗಿಷ್ಟ ಇಲ್ಲ ಅಂತಲ್ಲ, ಅವರಾದ್ರೂ ಖುಷಿಯಾಗಿರ್ಲಿ ಅಂತ. ಈಗ್ಲೂ ಕಾಡತ್ತೆ. ಹೋಗೋಣ ದರ ಎಳ್ಕೊಂಬಂದ್ಬಿಡೋಣ ಅಂತ ಅನ್ಸತ್ತೆ. ಆದ್ರೆ ಬೇಡ, ನನ್ನಿಷ್ಟಕ್ಕೆ, ನನ್ನ ಪ್ರೀತಿಗೆ ಅವಳ ಪ್ರೀತಿನ ಹಾಳು ಮಾಡೋದು ನನಗಿಷ್ಟ ಇಲ್ಲ. ಅವಳನ್ನು ಪಡ್ಕೊಳ್ಳೋಕೆ, ಅವಳನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿದೆ. ಆದ್ರೆ ಅವಳು ಇರಲಿಲ್ಲ, ಹೊಟ್ಟೋಗ್ಬಿಟ್ಲು. ಎದೆ ಮೇಲೆ ಹೆಜ್ಜೆ ಗುರುತು ಉಳಿಸಿ ಹೊಟ್ಟೋಗ್ಬಿಟ್ಲು. ಆದ್ರೆ ಒಂದಂತೂ ಅರ್ಥ ಆಗ್ತಾ ಇಲ್ಲ, ನನ್ನ ಎದುರು ಉಳ್ಕೊಂಡಿದ್ದೆಲ್ಲ ಗುರುತು ಅದು ಅವಳು ವಾಪಸ್ ಬರ್ತಾಳೆ ಅಂತ ಉಳಿದಿದ್ಯೋ, ಅಥವಾ ಇಂಥವಳೊಬ್ಳು ನನ್ನ ಎದೆಯಲ್ಲಿ ಗುರುತು ಹಾಕಿ ಹೋಗಿದ್ದಾಳೆ ಅಂತ ನೆನಪು ಮಾಡೋಕೆ ಉಳಿದಿದ್ಯೋ ಗೊತ್ತಾಗ್ತಾ ಇಲ್ಲ. ತ್ರಿಶೂಲ್, ಸಮಾಧಾನ ಮಾಡ್ಕೊ. ನೋಡು, ಹೋದವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹೋದವರು ನಿನ್ ಪ್ರೀತಿಗೆ ಅರ್ಹರಲ್ಲ ಅಂತ ಅನ್ಕೊಬೇಕು ಅಷ್ಟೇ. ಅಲ್ಲ ಬಾಯ, ಸಮಾಧಾನ ಮಾಡ್ಕೋ ತ್ರಿಶೂಲ್, ಸಮಾಧಾನ ಮಾಡ್ಕೋ. ತ್ರಿಶೂಲ್, ಒಂದ್ ಮಾತು ತಿಳ್ಕೊ. ನಮ್ಗೆ ಮೋಸ ಮಾಡಿ ಹೋದವರು ಪುನಃ ವಾಪಸ್ ಬರ್ತಾರೆ ಅಂತ ಯಾವತ್ತೂ ನಿರೀಕ್ಷೆನ ಇಟ್ಕೊಬಾರ್ದು. ನೋವು ಎಷ್ಟೇ ವಾಸಿಯಾಗಿದ್ರು ಹಳೆ ಗಾಯದ ಕಲೆ ಹಾಗೆ ಇರುತ್ತೆ. ಆದಿಶೇಷ, ನಿನ್ ಮನ್ಸಿನಲ್ಲಿ ಸಂಪೂರ್ಣವಾಗಿ ಶಿವಾನಿನ ಕಿತ್ ಹಾಕ್ಬೇಕು. ಆ ಕೆಲ್ಸನ ನಾನು ಈಗ್ಲಿಂದಾನೇ ಶುರು ಮಾಡ್ತೀನಿ. ಅಯ್ಯೋ, 10 ಗಂಟೆ ಆಗ್ಬಿಟ್ಟಿದೆ. ಇವತ್ತು ಕಾಳಹಸ್ತ ಅಮಾವಾಸ್ಯೆ. ಯಜಮಾನ್ರು ಹೇಳಿದ 3ನೇ ಕಾಳಹಸ್ತ ಅಮಾವಾಸ್ಯೆ ಇವತ್ತೇನೆ. 12 ಗಂಟೆಗೆ ಸರಿಯಾಗಿ ಗೊಂಬೆನ ತೊಗೊಂಡೋಗಿ ನಾಗಮಣಿ ಮುಂದೆ ಇಟ್ಟು ಪೂಜೆ ಮಾಡಬೇಕು. ತಪ್ಪಿಸಿದ್ರೆ ಯಾವುದೇ ಕಾರಣಕ್ಕೂ ಯಜಮಾನ್ರು ವಾಪಸ್ ಬರೋದಿಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ನಾನು ಅಜ್ಞಾತವಾಸಕ್ಕೆ ಹೋಗೋ ಸಮಯ ಹತ್ರ ಬರ್ತಾ ಇದೆ. ಕಾಳಹಸ್ತ ಅಮಾವಾಸ್ಯೆ ರಾತ್ರಿವರೆಗೂ ನಾನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಅಲ್ಲಿವರೆಗೂ ನನ್ನ ರೂಪನ ಬದಲಾಯಿಸಿ ಬೊಂಬೆ ರೂಪದಲ್ಲಿ ನಂದೀಶನ್ ಜೊತೆ ಇರ್ತೀನಿ. ಆ ಗುಹೆಯಲ್ಲಿ ಹೊಮ್ಮೋ ವಿಶೇಷವಾದ ಶಕ್ತಿ ಬೊಂಬೆ ರೂಪದಲ್ಲಿರೋ ನನಗೆ ಜೀವ ಬರೆಸುತ್ತೆ. ಅಷ್ಟೊತ್ತಿಗಾಗ್ಲೇ ನಾಗಿಣಿನ ನೇರವಾಗಿ ನೋಡೋ ಶಕ್ತಿ ನನಗೆ ಸಿದ್ಧಿಯಾಗಿರುತ್ತೆ. ಬಂದ ತಕ್ಷಣನೇ ಆ ಇಚ್ಛಾಧಾರಿ ನಾಗಿಣಿ ಆದಿಶೇಷ ಇಬ್ಬರನ್ನು ಕೊಚ್ಚಿ ಸಾಯಿಸ್ತೀನಿ.
ಏನಿದು ಏನೋ ಅಡ್ಡ ಬಂದಂಗಾಯ್ತಲ್ಲ. ಓ ಪಾರ್ವಾಳ, ಇದ್ಯಾಕೆ ನನ್ನ ಮೇಲೆ ದಾಳಿ ಮಾಡ್ತಾ ಇದೆ? ಓ ಟಾರ್ಚ್ ಬೆಳಕನ್ನ ನೋಡಿ ದಾಳಿ ಮಾಡ್ತಾ ಇದೆ ಅನ್ಸುತ್ತೆ. ಪಾರ್ವಾಳಕ್ಕೆ ಏನಾಗಿದೆ? ನನ್ನ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ. ಇದನ್ನ ಇಲ್ಲಿಂದ ಓಡಿಸ್ಬೇಕು. ನನ್ನ ಆಟ ಆಡ್ಸ. ನಾನೇ ಈ ಪಾರ್ವಾಳದಿಂದ ಓಡಾಡ್ತಾ ಇದ್ದೇನೆ. ಗೊಂಬೆ ತಗೊಂಡು ಪೂಜೆಗೆ ಹೋಗ್ಬೇಕು, ತಡ ಆಗ್ತಾ ಇದೆ. ಗೊಂಬೆ ತಗೊಂಡು ಗುಹೆಗೆ ಗೊಂಬೆ 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 ಇಲ್ಲೇ ಇದೆ. ಈ ಗೊಂಬೆ ಸಿಗ್ತಾ ಇದ್ದಿದ್ರೆ ಯಜಮಾನ್ರು ಮತ್ತೆ ವಾಪಸ್ ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು. ಯಜಮಾನ್ರು ವಾಪಸ್ ಬರಬೇಕು, ಆ ನಾಗಿಣಿ ಕಥೆನ ಮುಗಿಸ್ಬೇಕು. ಶಿವಾನಿ ಅವರೇ, ಏನಾಯ್ತು ನಿಮಗೆ? ಟೇಬಲ್ ಮೇಲೆ ಇಷ್ಟೊಂದು ವೆರೈಟಿ ಫುಡ್ ಇದೆ, ನಿಮ್ಮ ಕಣ್ಣು ಮುಂದೆ ನಾನಿದ್ದೀನಿ. ಅದನ್ನೆಲ್ಲ ಬಿಟ್ಟು ಆ ಕಡೆ ಎಲ್ಲೋ ನೋಡ್ತಿದ್ದೀರಲ್ಲ, ಐ ಓಕೆ? ಹಾಗೇನಿಲ್ಲ. ಕಮಾನ್ ಶಿವಾನಿ ಅವರೇ, ನಿಮ್ಗೆ ಇಷ್ಟವಾಗಿರೋ ಫುಡ್ಸ್ ಎಲ್ಲ ಪ್ರಿಪೇರ್ ಮಾಡಿಸಿದ್ದೀನಿ. ಪ್ಲೀಸ್ ಟೇಕ್ ಇಟ್. ಏನಿದು? ಶಾಂಪೇನ್, ಚೆನ್ನಾಗಿರುತ್ತೆ. ಬೇಡ ನನಗೆ. ಕಮಾನ್ ಶಿವಾನಿ ಅವರೇ, ಜಸ್ಟ್ ಟೇಸ್ಟ್ ಮಾಡಿ, ಏನೂ ಆಗಲ್ಲ. ತ್ರಿವಿಕ್ರಮ್, ನನಗಿದೆಲ್ಲ ಅಭ್ಯಾಸ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಆದರೂ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ಸಾರಿ ಶಿವಾನಿ ಅವರೇ, ನನಗೆ ಆಫರ್ ಮಾಡಿದೆ ಅಷ್ಟೇ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನೋ ಪ್ರಾಬ್ಲಮ್. ಈ ತ್ರಿಶೂಲ್ ಎಲ್ಲಿಗೆ ಹೋದಾ? ಇನ್ನು ಫೋನಲ್ಲಿ ಮಾತಾಡೋದಿಲ್ವಾ? ತ್ರಿಶೂಲ್, ಎಲ್ಲಿ ಹೋಗ್ತಾ ಇದ್ದೀರಾ? ಮನೆಗೆ ಹೊರಟೆ. ಯಾಕೆ? ಇನ್ನೊಂದು ಸ್ವಲ್ಪ ತಿದ್ದು ನಿಮ್ಮ ದುಃಖನೆಲ್ಲ ಹೇಳ್ಕೊಂಡಿದ್ರೆ ಮನ್ಸು ನಿರಾಳ ಆಗ್ತಾ ಇತ್ತಲ್ವಾ? ಬೇಡ, ಗಾಯನ ಗಾಡೀಲಿ ಬಿಡಬೇಕು, ಆದರೆ ತುಂಬ ಹೊತ್ತು ಬಿಟ್ಟಿರಬಾರ್ದು, ವಾಸಿಯಾಗಲ್ಲ. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಒಂದ್ ಮಟ್ಟಿಗೆ ಶಿವಾನಿಯಿಂದ ದೂರ ಆಗ್ತಾ ಇದ್ದಾನೆ. ಹೀಗೆ ನಾನು ದಿನ ಪ್ರಯತ್ನ ಮಾಡಿದ್ರೆ ಶಾಶ್ವತವಾಗಿ ದೂರ ಹೋಗ್ತಾನೆ. ಆಮೇಲೆ ನಾನು ಆದಿಶೇಷ ಸಂತೋಷವಾಗಿರ್ಬೋದು. ಇವಳು ಯಾಕೆ ತ್ರಿಶೂಲ್ ಹೋದಾಡಲೇ ನೋಡ್ತಾ ಇದ್ದಾಳೆ? ಅವನಿಗೇನಾದ್ರೂ ವೆಯ್ಟ್ ಮಾಡ್ತಾ ಇದ್ದಾಳಲ್ಲ. ಫಸ್ಟ್ ಅವನ್ನ ಇವಳ ಮೈಂಡಿಂದ ಡಿಲೀಟ್ ಮಾಡಬೇಕು. ಶಿವಾನಿ ಅವರೇ, ಫುಡ್ ತಗೊಳ್ಳಿ. ಶಿವಾನಿ ಅವರೇ, ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ? ತ್ರಿಶೂಲ್ ನಮ್ಮಿಬ್ಬರು ಮದುವೆ ನಿಲ್ಲಿಸ್ತಾ ಅಂತ ನಿಮ್ಗೆ ಬೇಜಾರಾಗಿದೆ ಅಲ್ವಾ? ಅವನು ಯಾವಾಗ ಬಿಟ್ಟು ಹೋಗ್ತಾನೆ ಅಂತ ನೀವು ವೆಯ್ಟ್ ಮಾಡ್ತಿರ್ತೀರ ಅಲ್ವಾ? ಐನೋ. ಶಿವಾನಿ ಅವರೇ, ಆಕ್ಚುಲಿ ನಾವಿದು ಪರ್ಫೆಕ್ಟ್ ಪೇರ್. ಮತ್ತೆ ನಾವಿಬ್ರು ಒಂದಾಗ್ತಾ ಇದ್ದೀವಿ. ವಾಟ್ ಯು ಸೇ? ಯಾಕೆ ಶಿವಾನಿ ಅವರೇ ಸರಿಯಾಗಿ ಏನು ಮಾತಾಡ್ತಿಲ್ಲ? ಅಯ್ಯೋ ಹಾಗೇನಿಲ್ಲ ತ್ರಿವಿಕ್ರಮ್, ನನಗೆ ಇದೆಲ್ಲ ಅಭ್ಯಾಸ ಇಲ್ವಲ್ಲ,
ಅದಕ್ಕೆ ಒಂಥರ ಅನಿಸ್ತಿದೆ. ಕಮಾನ್ ಶಿವಾನಿ ಅವರೇ, ಇದನ್ನೆಲ್ಲ ಎಂಜಾಯ್ ಮಾಡಬೇಕು. ಪ್ಲೀಸ್ ಹ್ಯಾವ್ ಇಟ್ ಪ್ಲೀಸ್. ಹೇಗಿದೆ ಟೇಸ್ಟು? ಚೆನ್ನಾಗಿದೆ.